ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಿಮ್ಗೆಲ್ಲರಿಗೂನು ಸಹ ಗೊತ್ತು ನನ್ನ ಒಂದು ಚಾನೆಲ್ ನಲ್ಲಿ ನಾನು ಬೇಬಿ ಕೇರ್ ಟಿಪ್ಸ್ ಅನ್ನ ಆಮೇಲೆ ಮದರ್ ರೆಸಿಪೀಸ್ ನ ಅದರ ಜೊತೆಗೆ ಯೂಟ್ಯೂಬರ್ಸ್ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿದಾರೆ ಅವ್ರಿಗೂ ಸಹ ಎಫೆಕ್ಟಿವ್ ಟಿಪ್ಸ್ ಅನ್ನ ಕೊಡೋಣ ಅಂತ ಹೇಳಿ ಯೂಟ್ಯೂಬ್ ಟಿಪ್ಸ್ ಅನ್ನ ಕೊಡ್ತಾ ಇರ್ತೀನಿ. ಸೊ ಈ ದಿನ ನಾನು ಹೊಸದಾಗಿ ಯೂಟ್ಯೂಬರ್ಗಳು ಯಾರೆಲ್ಲ ಇದ್ದಾರೋ ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾರೋ ಅಥವಾ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಆಲೋಚನೆ ಮಾಡ್ತಾ ಇದ್ದಾರೋ ಅವರಿಗೆ ಒಂದು ಎಫೆಕ್ಟಿವ್ ಟಿಪ್ ಕೊಡ್ಬೇಕು ಅಂತ ಇದ್ದೀನಿ. ಯಾಕೆ ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ಹೊಸ ಒಂದು ಮೊಬೈಲ್ ತಗೊಳ್ಬೇಕು, ಒಳ್ಳೆ ಒಂದು ಕ್ಯಾಮ್ರಾ ಇರೋದು ಅಂತ ಹೇಳಿ ತುಂಬಾ ಜನ ಏನ್ ಮಾಡ್ತಾ ಇರ್ತಾರೆ, ಒಳ್ಳೆ ಒಂದು ಅಂದ್ರೆ ತುಂಬಾ ದುಡ್ಡು ಕಾಸ್ಟ್ಲಿ ಆಗಿರುವ ಒಂದು ಮೊಬೈಲ್ ಅನ್ನ ತೆಗೆದುಕೊಳ್ತಾ ಇರ್ತಾರೆ. ಆಮೇಲೆ ಅದಕ್ಕೆ ಬೇಕಾಗುವಂತಹ ಸ್ಟ್ಯಾಂಡ್ ಇರಬಹುದು, ಆಮೇಲೆ ಮೈಕ್ ಇರಬಹುದು, ಹೀಗೆ ಇದಕ್ಕೆಲ್ಲನೂ ಸಹ ತುಂಬಾ ದುಡ್ಡನ್ನ ಖರ್ಚು ಮಾಡ್ತಾ ಇರ್ತಾರೆ. ಸೊ ಇದರ ಜೊತೆಗೆ ಅಪ್ಲಿಕೇಶನ್ಸ್ ಸಹ ಬೇರೆ ಬೇರೆ ಅಪ್ಲಿಕೇಶನ್ಸ್ ಅನ್ನ ದುಡ್ಡು ಕೊಟ್ಟು ತೆಗೆದುಕೊಂಡು ಅದರಲ್ಲಿ ಅವರು ವಿಡಿಯೋ ಎಡಿಟಿಂಗ್ ಇರಬಹುದು, ತಮ್ನೇಲ್ ಇರಬಹುದು, ಅದನ್ನೆಲ್ಲಾನು ಸಹ ಮಾಡ್ತಾ ಇರ್ತಾರೆ. ಸೊ ನಾನು ಏನು ಅಂತ ಹೇಳಿದ್ರೆ, ಯಾವಾಗ್ಲೂ ಸಹ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ನೀವು ಮೊದಲೇ ನಿಮ್ಮ ಹತ್ರ ಇರುವ ಯಾವ ಒಂದು ಮೊಬೈಲ್ ಇದೆಯೋ ಅದರಿಂದ ನೀವು ಸ್ಟಾರ್ಟ್ ಮಾಡಿ. ಈಗ ಬರುವಂತಹ ಎಲ್ಲಾ ಮೊಬೈಲ್ಸ್ ಸಹ ಒಳ್ಳೆಯ ಒಂದು ಕ್ಲಾರಿಟಿ ಇರುವ ಒಂದು ಕ್ಯಾಮ್ರಾವನ್ನ ಹೊಂದಿರುತ್ತೆ. ಸೊ ಮೊದಲೇ ಸ್ಟಾರ್ಟ್ ಮಾಡಿದ್ಮೇಲೆನೆ ಇಲ್ಲ ನಾನು ತುಂಬಾ ಒಳ್ಳೆ ಒಂದು ಕ್ಲಾರಿಟಿ ಇರುವ ಒಂದು ವಿಡಿಯೋ ತೆಗಿಬೇಕು ಅಂತ ಹೇಳಿ ತುಂಬಾ ದುಬಾರಿಯ ಮೊಬೈಲ್ಗಳನ್ನ ತೆಗೆದುಕೊಳ್ತಾ ಇರ್ತಾರೆ. ಸೊ ಅಷ್ಟು ಖರ್ಚು ಮಾಡೋ ಬದಲು ನೀವು ಮೊದಲು ನಿಮ್ಮ ಹತ್ರ ಯಾವ ಮೊಬೈಲ್ ಇದೆಯೋ ಅದರಲ್ಲಿ ನೀವು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೈಕ್ ತಗೊಳ್ಬೇಕಾದ್ರೂ ಸಹ ಏನ್ ಮಾಡ್ತಾ ಇರ್ತಾರೆ, ತುಂಬಾ ದುಡ್ಡು ಕೊಟ್ಟು ಮೈಕ್ ಅನ್ನ ತೆಗೆದುಕೊಳ್ತಾ ಇರ್ತೀರಾ. ಅದ್ರ ಬದಲು ನೀವು ₹1000 ಒಳಗಡೆ ಅಂದ್ರೆ ಒಂದು 450, 550 ಹೀಗೆಲ್ಲನೂ ಸಹ ನಿಮ್ಗೆ ಮೈಕ್ ಒಳ್ಳೆಯ ಕ್ವಾಲಿಟಿ ಮೈಕ್ ಸಿಗ್ತಾ ಇರತ್ತೆ. ಸೊ ಅಂತಹ ಒಂದು ಮೈಕ್ ಗಳನ್ನ ನೀವು ಮೊದಲು ಶುರು ಮಾಡೋದಕ್ಕೆ ನೀವು ಬಳಸಿ. ಇದಾದ್ಮೇಲೆ ಅಪ್ಲಿಕೇಶನ್ಸ್ ಸಹ ಇವಾಗ ತಮ್ನೇಲ್ ಮಾಡೋದಕ್ಕೆ ಅಪ್ಲಿಕೇಶನ್ಸ್ ಅನ್ನ ನಾವು ಬಳಸ್ತಾ ಇರ್ತೀವಿ, ಆಪ್ ಅನ್ನ ಬಳಸ್ತಾ ಇರ್ತೀವಿ. ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೂ ಸಹ ಬೇರೆ ಬೇರೆ ಆಪ್ ಗಳನ್ನ ನಾವು ಬಳಸ್ತಾ ಇರ್ತೀವಿ. ಈ ಒಂದು ಆಪ್ ಗಳನ್ನು ಸಹ ಮೊದಲು ಫ್ರೀ ಆಪ್ ಗಳನ್ನ ನೀವು ಬಳಸಿ. ಒಂದೇ ಸರಿ ನೀವು ದುಡ್ಡು ಕೊಟ್ಟು ಆಪ್ ಗಳನ್ನ ಬಳಸ್ತಾ ಇದ್ರೆ ಅದರಿಂದ ನಿಮ್ಗೆ ಫಲಿತಾಂಶ ಸರಿಯಾಗಿ ಬರ್ತಾ ಇಲ್ಲ, ವ್ಯೂಸ್ನು ಸರಿಯಾಗಿಲ್ಲ, ಆಮೇಲೆ ವಾಚ್ ಅವರ್ಸ್ನು ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ಬೇಜಾರಾಗುತ್ತೆ. ಇಷ್ಟೊಂದು ದುಡ್ಡು ಹಾಕಿದೀನಿ ನನ್ಗೇನು ಇದರಿಂದ ಉಪಯೋಗ ಆಗ್ತಾ ಇಲ್ಲ ಅಂತ ಕೆಲವೊಂದ್ಸರಿ ಮೊದಲಾಗಿ ಅಂದ್ರೆ ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರೋ ನ್ಯೂ ಯೂಟ್ಯೂಬರ್ಸ್ ಅವ್ರಿಗೆ ಬೇಜಾರಾಗ್ತಾ ಇರುತ್ತೆ. ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರಿಗೆ ನನ್ನ ಒಂದು ಎಫೆಕ್ಟಿವ್ ಟಿಪ್ ಏನು ಅಂತ ಹೇಳಿದ್ರೆ, ನಿಮ್ಮ ಹತ್ತಿರ ಇರುವ ಮೊಬೈಲ್ ನಲ್ಲೇ ನೀವು ವಿಡಿಯೋವನ್ನ ಮಾಡಿ. ಅದರ ಜೊತೆಗೆ ಅಪ್ಲಿಕೇಶನ್ಸ್ ಸಹ ಈ ಒಂದು ತಮ್ನೇಲ್ ಮಾಡೋದಕ್ಕೆ, ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಇವಕ್ಕೆಲ್ಲವನ್ನು ಸಹ ಫ್ರೀ ಅಪ್ಲಿಕೇಶನ್ಸ್ ಸಿಗುತ್ತೆ. ಅವುಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನಿಮ್ಮ ಒಂದು ತಮ್ನೇಲ್ಸ್ ಮಾಡೋದಿರಬಹುದು, ಯೂಟ್ಯೂಬ್ ನ ಒಂದು ವಿಡಿಯೋಸ್ ನ ಎಡಿಟಿಂಗ್ ಮಾಡೋದಿರಬಹುದು, ಅವುಗಳನ್ನ ನೀವು ಮಾಡಿ ಕೆಲವು ತಿಂಗಳುಗಳವರೆಗೆ ನೀವು ವಿಡಿಯೋನ ಅಪ್ಲೋಡ್ ಮಾಡಬಹುದು. ಆಮೇಲೆ ತಮ್ನೇಲ್ ಅನ್ನು ಸಹ ಬಳಸ್ಕೊಳ್ಬಹುದು. ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡುವ ಮೊದಲು ದುಬಾರಿ ಕ್ಯಾಮ್ರಾಗಳನ್ನ ತಗೊಳ್ಬೇಕು ಅಂತ ಇರ್ತಾರೆ ಕೆಲವೊಬ್ರು. ಆಮೇಲೆ ಹೊಸ ಹೊಸ ಮೊಬೈಲ್ಗಳನ್ನ ಅಂದ್ರೆ ತುಂಬಾ ಕ್ಲಾರಿಟಿನೇ ಇರ್ಬೇಕು ವಿಡಿಯೋ, ಹೀಗಾಗಿ ನನ್ಗೆ ಒಳ್ಳೆ ಮೊಬೈಲೇ ಬೇಕು ಅಂತ ತುಂಬಾ ದುಬಾರಿಯಾದ ಮೊಬೈಲ್ಗಳನ್ನ ತೆಗೆದುಕೊಳ್ತಿರ್ತಾರೆ, ಮೈಕ್ ಅನ್ನ ತೆಗೆದುಕೊಳ್ತಿರ್ತಾರೆ. ಆಮೇಲೆ ಸ್ಟ್ಯಾಂಡನ್ನು ಸಹ ತುಂಬಾ ದುಬಾರಿಯ ಸ್ಟ್ಯಾಂಡ್ಸ್ ಅನ್ನ ತೆಗೆದುಕೊಳ್ತಿರ್ತಾರೆ. ಲೈಟಿಂಗ್ ವ್ಯವಸ್ಥೆನೂ ಸಹ ಎಲ್ಲ ಮಾಡ್ಕೊಂಡಿರ್ಬೇಕು ಅಂತ ತುಂಬಾ ಏನಾಗುತ್ತೆ, ಲೈಟಿಂಗ್ ವ್ಯವಸ್ಥೆ ಮಾಡುವಂತಹ ದುಬಾರಿ ಖರ್ಚನ್ನು ಸಹ ಅದಕ್ಕೆ ಅವರು ಮಾಡ್ತಾ ಇರ್ತಾರೆ. ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತಿದಿರೋ ಆಮೇಲೆ ಸ್ಟಾರ್ಟ್ ಮಾಡಿದಿರೋ ತುಂಬಾ ಖರ್ಚನ್ನ ಇವುಗಳಿಗೋಸ್ಕರ ಮಾಡಬೇಡಿ. ಮೊದಲು ಕೆಲವು ತಿಂಗಳುಗಳವರೆಗೆ ನಿಮ್ಮ ಹತ್ತಿರ ಇರುವ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಉಪಯೋಗ ಮಾಡ್ಕೊಂಡು ನೀವು ವಿಡಿಯೋನ ಮಾಡಬಹುದು. ಇವಾಗ ಬರುವಂತಹ ಎಲ್ಲಾ ಕ್ಯಾಮ್ರಾದಲ್ಲಿನೂ ಸಹ ವಿಡಿಯೋದ ಕ್ಲಾರಿಟಿ ತುಂಬಾ ಚೆನ್ನಾಗಿರತ್ತೆ. ಆಮೇಲೆ ಮೈಕ್ನು ಸಹ ನೀವು ತುಂಬಾ ದುಬಾರಿಯ ಮೈಕನ್ನ ತೆಗೆದುಕೊಳ್ಬೇಕು ಅಂತ ಏನೂ ಇಲ್ಲ. ನಿಮ್ಮ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮೈಕನ್ನ ನೀವು ತೆಗೆದುಕೊಂಡ್ರೆ ಅದರಿಂದನೂ ಸಹ ಒಳ್ಳೆಯ ಒಂದು ವಾಯ್ಸ್ ಕ್ಲಾರಿಟಿನೂ ಸಹ ನಿಮ್ಗೆ ಸಿಗುತ್ತೆ. ಸೊ ಅಪ್ಲಿಕೇಶನ್ಸ್ ಸಹ ಅಷ್ಟೇ, ನೀವು ವಿಡಿಯೋ ಎಡಿಟಿಂಗ್ ಮಾಡುವ ಅಪ್ಲಿಕೇಶನ್ಸ್ ಇರಬಹುದು, ತಮ್ನೇಲ್ ಮಾಡುವಂತಹ ಅಪ್ಲಿಕೇಶನ್ಸ್ ಸಹ ನಿಮ್ಗೆ ಫ್ರೀ ಆಗಿ ನಿಮ್ಗೆ ಸಿಗುತ್ತೆ. ಸೊ ಇವೆಲ್ಲದ್ರೂ ಸಹ ಮಾಹಿತಿಯನ್ನ ಸರಿಯಾಗಿ ನೀವು ತಿಳಿದುಕೊಂಡು ಅತಿ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಹತ್ರ ಇರುವಂತಹ ಮೊಬೈಲ್ ನಲ್ಲೇ ನೀವು ವಿಡಿಯೋನ ಮಾಡಿ ಎಡಿಟ್ ಮಾಡಿ ನೀವು ಹಾಕ್ಬೋದು. ಸೊ ಹೊಸದಾಗಿ ಯೂಟ್ಯೂಬ್ ಅನ್ನ ಯಾರೆಲ್ಲ ಸ್ಟಾರ್ಟ್ ಮಾಡ್ತಿರ್ತಾರೋ ತುಂಬಾ ಖರ್ಚನ್ನ ಮಾಡ್ತಾ ಇರ್ತಾರೆ. ಆಮೇಲೆ ಇಷ್ಟೆಲ್ಲ ಖರ್ಚು ಮಾಡದೆ ಆದ್ರೂನು ಸಹ ಯಾವುದೇ ಒಂದು ನನಗೆ ವ್ಯೂಸ್ ಬರ್ತಾ ಇಲ್ಲ,
ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ಬೇಜಾರಾಗ್ತಾ ಇರ್ತಾರೆ. ಬೇಜಾರಾಗ್ಬೇಡಿ. ನಿಮ್ಮ ಹತ್ರ ಇರುವಂತಹ ಒಂದು ವಸ್ತುಗಳನ್ನ ಉಪಯೋಗ ಮಾಡ್ಕೊಂಡು ನೀವು ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡಿ ಅವುಗಳನ್ನ ಅಪ್ಲೋಡ್ ಮಾಡಬಹುದು. ಕೆಲವು ತಿಂಗಳುಗಳಾದ್ಮೇಲೆ ನಿಮಗ್ ಬೇಕು ಅನ್ಸಿದಾಗ ಬೇರೆ ಬೇರೆ ಆದಂತಹ ನೀವು ಕ್ಯಾಮ್ರಾ ಇರಬಹುದು, ಆಮೇಲೆ ಮೈಕ್ ಇರಬಹುದು, ಸ್ಟ್ಯಾಂಡ್ಸ್ ಇರಬಹುದು, ಲೈಟಿಂಗ್ ಸೆಟಪ್ ಇರಬಹುದು, ಇವೆಲ್ಲವುಗಳನ್ನು ಸಹ ಒಂದಾದ ಮೇಲೆ ಒಂದನ್ನ ನೀವು ಸೆಟಪ್ ಮಾಡ್ಕೊಳ್ಬಹುದು. ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರಿಗೆ ಈ ಒಂದು ಎಫೆಕ್ಟಿವ್ ಟಿಪ್ ಕೊಡ್ಬೇಕು ಅನ್ಕೊಂಡಿದ್ದೆ. ಸೊ ಈ ಒಂದು ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಬೇರೆಯವ್ರ ಜೊತೆಗೂ ಸಹ ಶೇರ್ ಮಾಡಿ. ನಿಮ್ಮ ಒಂದು ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.